ರಾಜ್ಯಾದ್ಯಂತ ತೈಲ ಬೆಲೆ ಏರಿಕೆ ಕಿಚ್ಚು ಜೋರಾಗಿದೆ. ಇವತ್ತು ಬಿಜೆಪಿ ನಾಯಕರು ಕರುನಾಡಿನಾದ್ಯಂತ ಬೀದಿಗಿಳಿದು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದೇಶವನ್ನ ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿದ್ರು. ಇಂಧನ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದ ಕೇಸರಿ ಪಡೆ. ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ, ನೀರಿನ ಬೆಲೆ ಹೆಚ್ಚಳ ಮೂಲಕ ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದ ಜನರಿಗೆ ಅವರ ಜೇಬಿಗೆ ಕೈ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅಕ್ಷಮ್ಯ ಅಪರಾಧ. ಸೈಕಲ್ ಜಾಥಾ ಹೊರಟಿದ್ದ ಬಿಜೆಪಿ ನಾಯಕರು ಖಾಕಿ ವಶಕ್ಕೆ. ಸೈಕಲ್ ಏರಿ ಜಾಥಾ ಹೊರಟ ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಘೋಷಣೆ. ದಾರಿಯಲ್ಲೇ ಅಡ್ಡ ಹಾಕಿದ ಪೊಲೀಸರು. ವಾಗ್ವಾದ, ತಳ್ಳಾಟ, ನೂಕಾಟ. ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸಿರೋ ಹೋರಾಟದ ಸೀನ್ಗಳು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ತೈಲ ಬೆಲೆ ಏರಿಕೆ ಖಂಡಿಸಿ ಸೈಕಲ್ ಜಾಥಾ ನಡೆಯಿತು. ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೂ ಸುಮಾರು 350ಕ್ಕೂ ಅಧಿಕ ಸೈಕಲ್ಗಳನ್ನು ಬಳಸಿ ಜಾಥಾ ಆರಂಭಿಸಿದ್ರು. ಆದರೆ ಬಿಜೆಪಿ ಕಚೇರಿಯ ಸ್ವಲ್ಪ ದೂರದಲ್ಲೇ ಸೈಕಲ್ ಜಾಥಾಗೆ ಪೊಲೀಸರು ತಡೆ ಒಡ್ಡಿದ್ರು. ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಪರಿಷತ್ ಸದಸ್ಯ ಸಿಟಿ ರವಿ ಸೇರಿದಂತೆ ಅನೇಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಬರಗಾಲದಿಂದ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನರಿಗೆ ಮಾರಕ ಆಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ದರವನ್ನ ಜಾಸ್ತಿ ಮಾಡಿದ್ದೀರಿ, ಅದನ್ನ ತತ್ಕ್ಷಣ ನಿಮ್ಮ ನಿರ್ಧಾರವನ್ನ ಹಿಂಪಡೆಯಬೇಕು. ಜನವಿರೋಧಿ ನೀತಿ, ಸರ್ವಾಧಿಕಾರಿ ನೀತಿ. ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ, ನೀರಿನ ಬೆಲೆ ಹೆಚ್ಚಳ ಮೂಲಕ, ವಿದ್ಯುತ್ ಶಕ್ತಿ ದರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ತೈಲ ಬೆಲೆ ಏರಿಕೆ ಕೂಡಲೇ ಹಿಂಪಡೆಯುವಂತೆ ಬೃಹತ್ ಪ್ರತಿಭಟನೆ ನಡೆಯಿತು. ಎತ್ತಿನ ಬಂಡಿ ಮೇಲೆ ಕುಳಿತು ಬೆಲೆ ಏರಿಕೆ ವಿರುದ್ಧ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರು. ಒಂದು ಕಡೆ ಗ್ಯಾರಂಟಿ ಅನುಷ್ಠಾನ ಮಾಡಲಿಕ್ಕೆ ಹಣ ಬೇಕಂತ ಹೇಳಿ ಇಡೀ ರಾಜ್ಯದ ಖಜಾನೆಯನ್ನ ಎಲ್ಲವನ್ನೂ ಖಾಲಿ ಮಾಡಿ ಇವತ್ತು ಯಾವುದೇ ಒಂದು ವೈಜ್ಞಾನಿಕ ಕಾರಣ ಇಲ್ಲದೇ ಇವತ್ತು ಜನಸಾಮಾನ್ಯರು ಬರೆ ಹೇಳುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಬೆಲೆ ಏರಿಕೆ ಈಗ ಸಿದ್ದರಾಮಯ್ಯನವರ ಈಗ ಬೆಲೆ ಏರಿಕೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಾಗ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ. ಸಿಎಂ ಡಿಸಿಎಂ ಮುಖವಾಡ ಧರಿಸಿ ವಿನೂತನ ಧರಣಿ. ಇತ ಸಕ್ಕರೆ ನಾಡು ಮಂಡ್ಯದಲ್ಲೂ ಪ್ರತಿಭಟನೆ ಕಾವು ಜೋರಾಗಿತ್ತು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಖವಾಡ ಧರಿಸಿ ಪ್ರೊಟೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ತಲೆ ಹೊಟ್ಟೆ ಮೇಲೆ ಕಲ್ಲು ಇಟ್ಟುಕೊಂಡು ಕಿಡಿಕಾರಿದ್ರು. ಅಲ್ಲದೆ ಸಿದ್ದರಾಮಯ್ಯರ ಮುಖವಾಡ ಧರಿಸಿ ಬೈಕ್ ಎಳೆದು ಲೇವಡಿ ಮಾಡಿದ್ರು. ಹುಬ್ಬಳ್ಳಿಯ ಪಿಬಿ ರೋಡ್ನಲ್ಲೂ ಬಿಜೆಪಿ ಮುಖಂಡರು ಬೀದಿಗಿಳಿದಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರತಿಕೃತಿ ಮುಂದೆ ಬಾಯಿ ಬಡ್ಕೊಂಡ್ರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾರಿಗೆ ಹಗ್ಗ ಕಟ್ಟಿ ಎಳೆಯಲಾಯಿತು. ಇತ್ತ ಬಿಜೆಪಿಗರ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಮೋದಿ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿದಾಗ ಏಕೆ ಪ್ರತಿಭಟಿಸಲಿಲ್ಲ ಅಂತ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಕೇಂದ್ರದಲ್ಲಿ 38 ರೂಪಾಯಿ ಪೆಟ್ರೋಲ್ಗೆ ಇನ್ಕ್ರೀಸ್ ಮಾಡಿದ್ರು, ಡೀಸೆಲ್ಗೆ 35 ರೂಪಾಯಿ ಜಾಸ್ತಿ ಮಾಡಿದ್ರು, ಗ್ಯಾಸ್ ಸಿಲಿಂಡರ್ಗೆ ಸುಮಾರು 500 ರೂಪಾಯಿ ಜಾಸ್ತಿ ಮಾಡಿದ್ರು. ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ? ಇಂಧನ ದರ ಏರಿಕೆ ಪರಿಣಾಮ ನೇರವಾಗಿ ಜನರ ದಿನನಿತ್ಯದ ಬದುಕಿನ ಮೇಲೆ ಹೊರೆ ಬೀಳೋದಂತೂ ಪಕ್ಕ. ಅಗತ್ಯ ವಸ್ತುಗಳ ಬೆಲೆ ಈಗಾಗಲೇ ಗಗನಕ್ಕೇರಿದ್ದು ಗಾಯದ ಮೇಲೆ ಬರೆ ಎಳೆಯೋದು ಖಚಿತ, ನಿಶ್ಚಿತ. ಆದರೆ ಉಚಿತವಂತೂ ಅಲ್ವೇ ಅಲ್ಲ. ಬ್ಯೂರೋ ರಿಪೋರ್ಟ್, TV9.